ವೀಕ್ಷಕರೇ ನಮಸ್ಕಾರ. T20 ಸರಣಿ ಗೆದ್ದಿತು ಟೀಮ್ ಇಂಡಿಯಾ ತಂಡ. ಇನ್ನು ವೀಕ್ಷಕರೇ ಬಳಿಕ ಈ ಬಗ್ಗೆ ಮಾತನಾಡಿದ ಪಾಕ್ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ನಡೆದ 4ನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ರೋಚಕವಾಗಿ 15 ರನ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ 3-1 ಅಂತರದಿಂದ ಸರಣಿಯನ್ನು ಗೆದ್ದು ಬೀಗಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯ ಹಾಗೂ ಈ ಒಂದು ಸರಣಿಯ ಬಗ್ಗೆ ಮಾತನಾಡಿದ ಪಾಕ್ ದಿಗ್ಗಜರಾದ ಶೋಯಬ್ ಅಖ್ತರ್ ಹಾಗೂ ವಸೀಂ ಅಕ್ರಮ್ ಅವರು ನಿನ್ನೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಹೇಳಿಕೆಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಪಾಕ್ ದಿಗ್ಗಜರು ಕೊಟ್ಟಂತ ಹೇಳಿಕೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರು, ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ, ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಜನವರಿ 31ರಂದು ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ 5 T20 ಪಂದ್ಯಗಳ ಸರಣಿಯ 4ನೇ T20 ಪಂದ್ಯವನ್ನು ಆಡಿದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ರೋಚಕವಾಗಿ 15 ರನ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯನ್ನು ಕೂಡ ಕೈವಶಪಡಿಸಿಕೊಂಡಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ತಂಡವು ತನ್ನ ನಿಗದಿತ 20 ಓವರ್ಸ್ಗಳಿಗೆ 181 ರನ್ಸ್ ಕಲೆ ಹಾಕಿ ಇಂಗ್ಲೆಂಡ್ ತಂಡಕ್ಕೆ 182 ರನ್ಸ್ಗಳ ಟಾರ್ಗೆಟ್ ಕೊಟ್ಟಿತ್ತು. ಇನ್ನು ವೀಕ್ಷಕರೇ, ಈ ಬೃಹತ್ ಮೊತ್ತದ ಗುರಿ ಬೆನ್ನಟ್ಟಿದ್ದ ಇಂಗ್ಲೆಂಡ್ ತಂಡವು 19.4 ಓವರ್ಸ್ಗಳಿಗೆ 166 ರನ್ಸ್ ಕಲೆ ಹಾಕುವ ಮೂಲಕ ಸರ್ವಪತನ ಕಂಡಿತು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಬಿರುಸಿನ ಬೌಲಿಂಗ್ ದಾಳಿಗೆ ಇಂಗ್ಲೆಂಡ್ ತಂಡವು ಈ ಒಂದು ಪಂದ್ಯದಲ್ಲಿ 15 ರನ್ಗಳ ಹೀನಾಯ ಸೋಲು ಕಂಡಿದೆ. ವೀಕ್ಷಕರು, ಇದರೊಂದಿಗೆ ಈ ಒಂದು ಸರಣಿಯನ್ನು ಕೂಡ ಆಂಗ್ಲ ಪಡೆಯು ಕೈ ಬಿಡಬೇಕಾಯಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದ ಬಳಿಕ ಪಾಕ್ ದಿಗ್ಗಜರಾದ ವಸೀಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ನಿನ್ನೆ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಹೇಳಿದ್ದು, ನಿನ್ನೆ ಟೀಮ್ ಇಂಡಿಯಾ ತಂಡವು 4ನೇ T20 ಪಂದ್ಯವನ್ನು ಸೋಲುವ ಹಂತದಲ್ಲಿತ್ತು. ಆದರೆ ಹರ್ಷಿತ್ ರಾಣಾ ಅವರಿಗೆ ಚಾನ್ಸ್ ನೀಡಿ ಈ ಒಂದು ಪಂದ್ಯವನ್ನು ಮೋಸ ಮಾಡಿ ಗೆದ್ದುಕೊಂಡಿದೆಯಾ. ಹೌದು, ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಇದೇ ರೀತಿಯಾಗಿ ಮೋಸ ಮಾಡುತ್ತಾ ಈ ಪಂದ್ಯಗಳನ್ನು ಗೆಲ್ಲುತ್ತಾ ಬಂದಿದೆ. ಮತ್ತು 4ನೇ T20 ಪಂದ್ಯದಲ್ಲೂ ಕೂಡ ಹರ್ಷಿತ್ ರಾಣಾ ಅವರಿಗೆ ಚಾನ್ಸ್ ನೀಡಿ ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿತು. ಹೌದು, ಶಿವಮ್ ದುಬೆ ಅವರ ಸ್ಥಾನದಲ್ಲಿ ಹರ್ಷಿತ್ ರಾಣಾ ಅವರಿಗೆ ಏಕೆ ಚಾನ್ಸ್ ಕೊಟ್ಟಿರಿ ಎಂದು ನಮ್ಮ ಅಭಿಪ್ರಾಯ. ಮತ್ತು ಈ ಒಂದು ಸರಣಿಯು ಇನ್ನೊಮ್ಮೆ ಆಗಬೇಕೆಂದು ಶೋಯಬ್ ಅಖ್ತರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಮಾತನಾಡಿದ ವಸೀಂ ಅಕ್ರಮ್ ಅವರು ಹೇಳಿದ್ದು, ಹೌದು, ಟೀಮ್ ಇಂಡಿಯಾ ತಂಡವು 4ನೇ T20 ಪಂದ್ಯದಲ್ಲಿ ಅಂಪೈರ್ಸ್ಗಳ ವಿರುದ್ಧ ಮಾತನಾಡಿಕೊಂಡು ಹರ್ಷಿತ್ ರಾಣಾ ಅವರಿಗೆ ಚಾನ್ಸ್ ಕೊಟ್ಟರು ಮತ್ತು ಇದಕ್ಕೆ ಟೀಮ್ ಇಂಡಿಯಾ ತಂಡಕ್ಕೆ ದಂಡವನ್ನು ವಿಧಿಸಬೇಕಾಗುತ್ತದೆ. ಹೌದು, ಶಿವಮ್ ದುಬೆ ಅವರ ಹೆಲ್ಮೆಟ್ಗೆ ಬಾಲ್ ತಗುಲಿದಾಗ ಅವರು ಯಾವುದೇ ರೀತಿ ಇಂಜುರಿಗೆ ಒಳಗಾಗಿರುವುದಿಲ್ಲ. ಆದರೆ ಅವರು ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ಏಕೆ ಇಂಜುರಿಗೆ ಒಳಗಾದರು ಎಂದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಿದೆ. ಹೌದು, ಟೀಮ್ ಇಂಡಿಯಾ ತಂಡದ ಕೋಚ್ ಆಗಿರುವ ಗೌತಮ್ ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಈ ಪ್ಲಾನ್ ಮಾಡಿದ್ದಾರೆ. ಇನ್ನು ಈ ಇಬ್ಬರಿಗೂ ದಂಡವನ್ನು ವಿಧಿಸಬೇಕು ಮತ್ತು ಟೀಮ್ ಇಂಡಿಯಾ ತಂಡವನ್ನು T20 ಸರಣಿಗಳಿಂದ ಬ್ಯಾನ್ ಮಾಡಬೇಕೆಂದು ವಸೀಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರು, ಈ ಹೇಳಿಕೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.